ಇವತ್ತು ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಿನಲ್ಲಿ ಮಚ್ಚೆ ಗ್ರಾಮದಲ್ಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣ ಪ್ರತಿಮೆಯನ್ನು ಸ್ಥಾಪಿಸಿದ ಸುಮಾರು 3 ವರ್ಷ ಆಯಿತು. ಇವತ್ತವರೆಗೂ ಯಾವುದೂ ಅಂತ ಘಟನೆ ಆಗಿಲ್ಲ. ಇವತ್ತಂದ್ರೆ ಭಾಳ ನಮ್ಗೆ ಕಪ್ಪು ಚುಕ್ಕೆ ತರುವಂಥ ಘಟನೆ ಆಗಿದೆ. ಇವತ್ತು ಅದು ಏನೋ ಒಂದು ಆಯಿಲು ಒಂದು ಎಣ್ಣೆ ಥರ ಏನೋ ಕಿಡಿಗೇಡಿಗಳು ಗೊಜ್ಜಿ ಹೋಗಿದ್ದಾರೆ. ಅದ್ರ ಬಗ್ಗೆ ಸಾಹೇಬರು ಬಂದಿರೋ, DC ಸರ್ ಬಂದಿರೋ, ಕಮಿಷನರ್ ಸರ್ ಬಂದಿರೋ, ಅವರು ಬಂದೆಲ್ಲ ಎನ್ಕ್ವೈರಿ ಮಾಡಿ ನೋಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿರು. ಈಗ ಅದ್ರ ಬಗ್ಗೆ ಯಾರು ಏನೋ ಮಾಡಿದಾರ ಅದನ್ನೆಲ್ಲ ಕ್ಯಾಮ್ರಾ ಚೆಕ್ ಮಾಡ್ಕೇಶ್ ನೋಡ್ತಾನೆ ಅಂತ ತಂದಿದ್ದಾರೆ. ಅವ್ರೇನಂತಾರ ಗಿಡದ ಹನಿ ಬೀಳಾಗ್ತದ ಅಂತ ಹೇಳ್ತಾರ. ಗಿಡದ ಹನಿ ಅಂದ್ರ 3 ವರ್ಷ ಆತ್ರಿ. ಈಗ ಪ್ರತಿಮೆ ಕುಣಿಸಿ 3 ವರ್ಷ ಆತ. 3 ವರ್ಷದಿಂದ ಗಿಡದ ಹನಿ ಬಿದ್ದಿಲ್ಲ ಇನ್ನೋರಿಗೂ. ಆತ್ರಿ ಖರೆ 3 ವರ್ಷ ಆತ್ರ ನಾವು ಕುಣಿಸಿ 3 ವರ್ಷದಿಂದ ಇನ್ನೂರಿಗೂ ಬಿದ್ದಿಲ್ರಿ. ಈಗ 2 ದಿವಸ ಇವತ್ ನಿನ್ನೆ ಮುಂಜಾನೆಯಿಂದ ನೋಡಿದಾರಂತ ಅದನ್ನ. ಗಿಡ ಸುತ್ತಮುತ್ತನೂ ಎಲ್ಲೂ ಬಿದ್ದಿಲ್ರಿ ಸರ್. ಇಲ್ಲ, ಪ್ರತಿಮೆ ಮುಂದ ಕರೆಕ್ಟ್ ಅದ. ಪ್ರತಿಮೆ ಮ್ಯಾಗ ಮತ್ ಪ್ರತಿಮೆ ಮುಂದೆ ಅಷ್ಟೇ ಯಾಕೆ ಬೀಳ್ಬೇಕ್ರಿ? ಗಿಡ ಸುತ್ತೆಲ್ಲ ಬೀಳ್ಬೇಕ್ರಲ್ಲ, ಹಂಗೇನ್ರಿ ಇದ್ರ. ಇಲ್ಲ, ಅವ್ರ ಸುಳ್ಳು ಹೇಳತ್ತಿಲ್ಲ. ಅವ್ರ ಡ್ಯೂಟಿ ಮಾಡಕತ್ತಾರ್ರಿ ಅವ್ರ ಸುಳ್ಳು ಹೇಳಾಗ್ತಿಲ್ಲ. ಅವ್ರ ಡ್ಯೂಟಿ ಅವ್ರ ನಮಗ ಅನ್ಸತ್ತಿದೆ ಯಾವ್ದೋ ಕಿಡಿಗೇಡಿ ಮಂದ್ ಮಾಡಿ ಹೋಗಿದಾರ್ರಿ ಅಂತ. ಅವ್ರೇನು ಆಯಿಲ್ ಮತ್ತ ಒಂದು ಎಣ್ಣಿ ಪಾಕದಂತದ ಐತ್ರಿ, ಜಿಲೇಬಿ ಪಾಕದಂತದ ಸಿಮಿ ಐತಿ. ಎಲ್ಲ ನಾವು ಚೆಕ್ ಮಾಡಿ ನೋಡಿದ್ರಿ, ಅದ ಬ್ಲಾಕ್ ಕಲರ್ ಐತಿ. ಪ್ರತಿಮೆ ಬ್ಲಾಕ್ ಇರೋಂತ ಅದ ಪ್ರತಿಮೆಗೆ ಎದ್ದು ಕಾಣಾಗ್ತಿಲ್ಲ. ಅವ್ರ ಸಾಹೇಬರು ಬಂದ್ ಪೈಲ ಅದನ್ನೆಲ್ಲ ಪ್ರತಿಮೆ ಎಲ್ಲ ತೊಳ್ಯಾಕ್ ಹಚ್ಚಿರ್ರಿ. ಅದನ್ನೆಲ್ಲ ಸ್ವಚ್ಛ ಮಾಡಿ ತೊಳ್ಯಾಕ್ ಹಚ್ಚಿರ್ರಿ. ಅದ್ರ ಬಗ್ಗೆ ಅದಕ್ಕೆ ಪ್ರತಿಮೆ ಮ್ಯಾಗ ಈಗ ಕಾಣಿಸತಿಲ್ರಿ. ಅದ ರೋಡ್ ಮ್ಯಾಗ ಎಲ್ಲಾ ಬಿದ್ದೈತ್ರಿ ಸರ್. ರೋಡ್ ಮ್ಯಾಗ ಎಲ್ಲಾ